ಈಗ ವರದಿನೂ ಕೊಟ್ಟಿದ್ದ ಪ್ರಕಾರ ಆದೇಶನೂ ಕೂಡ ಮಾಡಿದ್ದಾರೆ. ಮತ್ತು ಯಾವ್ಯಾವ ಜಾತಿಗಳು ಎದರಲ್ಲಿ ಇರಬೇಕು ಅಂತೇಳಿ ಅದು ಕೂಡ ನಿರ್ಧಾರ ಮಾಡಿದ್ದಾರೆ. 63 ಜಾತಿಗಳಲ್ಲಿ 59ರಲ್ಲಿ ವಲಯ ಸಂಬಂಧಿತ ಜಾತಿಗಳಿದ್ದಾವೆ, ಮಾದಿಗ ಸಂಬಂಧಿತ ಜಾತಿಗಳು 59ರಲ್ಲಿದ್ದಾವೆ. ಅವುಗಳನ್ನು ಹೊರತುಪಡಿಸಿದರೆ ಭೂವಿ, ಬಂಜಾರ, ಕೊರಮ, ಕೊರಚ ಜಾತಿಗಳು ಮಾತ್ರ ಬೇರೆಯಾಗಿದ್ದಾವೆ. ಅವರು ಬೇಕಾದಂಥ ಸಂಖ್ಯೆ ಮತ್ತು ಬೇಕಾದಂಥ ಒಂದು ಬಲಾಢ್ಯ ಸಮುದಾಯಗಳನ್ನು ಅವರು ಸೇರಿಸ್ಕೊಂಡು ಒಂದು ಸರ್ಕಾರಕ್ಕೆ ಒತ್ತಡ ತಂದು ಅವಾಗ ಭಯಭೀತರನ್ನಾಗಿ ಮಾಡಿ ಅವರು ಬಲ ಸಮುದಾಯದವರಿಗೆ 6%, ಎಡ ಸಮುದಾಯದವರಿಗೆ 6%, ವಂಚಿತ ನಿಜವಾಗಿ ಕೊನೆಯ ಹಂತದಲ್ಲಿರ್ತಕ್ಕಂಥ ಒಂದು ಸಮುದಾಯಗಳಿಗೆ 63 ಸಮುದಾಯಗಳಿಗೆ ಕೊಟ್ಟಂಥ 5% ಸರಿ ಹೋಗಲ್ಲ. ಯಾಕಪ್ಪ ಅಂತಂದ್ರೆ ನಾಗಮೋಹನ್ ದಾಸ್ ಅವರು ಅಂಕಿ ಸಂಖ್ಯೆ ಕೊಟ್ಟ ಪ್ರಕಾರ 35ರಿಂದ 36,000 ಲಕ್ಷ ಜನಸಂಖ್ಯೆ ಏನಿದೆಯಲ್ಲ ಎಡ ಸಮುದಾಯದ ತೋರಿಸಿದ್ದಾರೆ. 32 ಲಕ್ಷ ಇಲ್ಲಿಂದ 34 ಲಕ್ಷ ತನಕ ಬಲ ಸಮುದಾಯದ ತೋರಿಸಿದ್ದಾರೆ. ಆದರೆ ಭೂವಿ, ಬಂಜಾರ, ಕೊರಮ, ಕೊರಚ ಮತ್ತು ಅಲೆಮಾರಿಗಳು ಸೇರಿದರೆ ನಾವು 38 ಲಕ್ಷಗಳಾಗ್ತೀವಿ. ಯಾವಾಗ ಅಂಕಿ ಸಂಖ್ಯೆಯಲ್ಲಿ ಕೂಡ ನಾವು ಹೆಚ್ಚಿಗಿದ್ದೀವಿ. ಮತ್ತು ಯಾವುದೇ ಸರ್ಕಾರಿ ನೌಕರಿ ಪಡೆದಾಗಲಿ, ಅಕ್ಷಯ ಆಗಿರ್ಬೋದು, ಆರಾಧನಾ ಆಗಿರ್ಬೋದು, ಇನ್ನಿತರ ಎಲ್ಲ ಒಂದು ಸೌಲಭ್ಯಗಳಲ್ಲಿ ಕೂಡ ನಾವು 5ನೇ ಸ್ಥಾನದಲ್ಲಿ ಪಡೆದಿದ್ದೇವೆ. ಅವರು ಇದರಲ್ಲಿ ಪಡೆದಿದ್ದ ಪ್ರಥಮ, ದ್ವಿತೀಯ, ತೃತೀಯ ಮತ್ತು 4ನೇ ಸ್ಥಾನದಲ್ಲಿ ಸರ್ಕಾರ ಸೌಲಭ್ಯಗಳನ್ನು ಪಡೆದಿದ್ದಾರೆ. ಆದರೆ ಅವರು ಕೊನೆ ಸ್ಥಾನದಲ್ಲಿ ಸೌಲಭ್ಯ ಕೊಡಬೇಕಾಗಿತ್ತು. ಆದರೆ ನಮಗೆ ಕೊನೆಯ ಸ್ಥಾನದಲ್ಲಿ ಮಾಡಿದ್ದಾರೆ. ಸಂಖ್ಯೆ ಹೆಚ್ಚಿದ್ದರೂ ಕಡಿಮೆ ಮಾಡಿದ್ದಾರೆ, ನೌಕರಿ ಕಡಿಮೆ ಇದ್ದರೂ ಸಹ ಕಡಿಮೆ ಮಾಡಿದ್ದಾರೆ. ಯಾವುದೇ ಸರ್ಕಾರ ಸೌಲಭ್ಯಗಳು ಕಡಿಮೆ ಇದ್ದರೂ ಕೂಡ ನಮಗೆ ಪುನಃವಂಚಿತರನ್ನಾಗಿ ಬೇರೆ ಸಮುದಾಯಗಳ ಮನವೊಲಿಕೆಯಾಗಿ ಅವರು ಕೊಟ್ಟಂಥ ಈ ಒಂದು ಅನ್ಯಾಯ ಘೋರ ಆಗಿದೆ. ಈ ಬರ್ತಕ್ಕಂಥ ನಮ್ಮ ಪೀಳಿಗೆಗೆ ಮರಣ ಶಾಸನವನ್ನು ಈಗಾಗಲೇ ಬರೆದಿಟ್ಟಿದ್ದಾರೆ. ಹಾಗಾಗಿ ಅದನ್ನು ಎದುರಿಸಿ ನಾವು ಪ್ರತಿಭಟನೆ ಮಾಡುವ ಮುಖಾಂತರ ಇಂದಿನ ಸಭೆ ಮತ್ತು ಮುಂದಾಗುವವುಗಳ ಬಗ್ಗೆ ಮಾನ್ಯ ಪೂಜ್ಯರು ಮಾತಾಡ್ತಾರೆ. ಇಷ್ಟು ಹೇಳಿ ನಾನು ಅವರಿಗೆ ಮುಂದಿನ ಒಂದು ಅನುಮಾನಿಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ 15 ವರ್ಷಗಳಲ್ಲಿ ಬಂದಿರ್ತಕ್ಕಂಥ 10,000 ಜನ ಮಾತ್ರ ಈಗ ಹೇಳ್ತಕ್ಕಂಥ ವರದಿ. ಪಾಪ್ಯುಲೇಷನ್ ಜನರೇಷನ್ ಆಗಿಲ್ವಾ? ಇದುವರೆಗೇನು ಏನು ಮುಂದೆ ಬಂದೇ ಇಲ್ವಾ? ಬೋವಿ ಜನಾಂಗ ಹಿಂದೆ ಉಳಿದಿದೆಯಾ? ಈ ಮೀಸಲಾತಿ ಬಗ್ಗೆ ಮೀಸಲಾತಿ ಇರ್ತಕ್ಕಂಥದ್ದು ಬರೀ 5% ಕೊಟ್ರೆ ಮುಂದಿರ್ತಕ್ಕಂಥ ಯುವ ಪೀಳಿಗೆಗೆ ಮರಣ ಶಾಸನ ಬರೆದಂತೆ ಆಗಿದೆ. ಇದಕ್ಕೆ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಮನವಿ ಮಾಡಿಕೊಂಡು ಮತ್ತೆ ಮರು ಪರಿಶೀಲನೆ ಮಾಡಿಕೊಡ್ಬೇಕಂತ ಹೇಳಿ ಈ ಮಾತುಗಳು ಮುಗಿಸ್ತಿದೆ. ನಾವು ನಿವೃತ್ತಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ. ಇವತ್ತಿನ ಪತ್ರಿಕೆಯ ಗೋಷ್ಠಿಯ ವಿಶೇಷ ಏನಪ್ಪಾ ಅಂತಂದ್ರೆ, ಇವತ್ತು ಈ ಪತ್ರಿಕಾ ಗೋಷ್ಠಿಯ ವಿಶೇಷತೆ ಎಲ್ಲ ಬಂದಿರತಕ್ಕಂಥ ಈ ಬ್ರಹ್ಮ ವೇದಿಕೆ ಮೇಲೆ ಆಸೀನ ಇರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿಯೂ ಮತ್ತು ಹಿರಿಯರಲ್ಲಿಯೂ ಮುಖಂಡರಲ್ಲಿಯೂ ಈ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಮತ್ತು ಎಲ್ಲ ಮುಖಂಡರುಗಳು ಅವರಿವರನ್ನದೇ ಎಲ್ಲರಲ್ಲಿಯೂ ನನ್ನ ಅನಂತ ಶರಣಾರ್ಥಿಗಳು. ಇವತ್ತಿನ ದಿಶೆಯಲ್ಲಿ ನಮ್ಗಾಗಿರ್ತಕ್ಕಂಥ ಅನ್ಯಾಯ ಎಲ್ಲರಿಗೂ ಇವತ್ತ ಕಾಣಿಸ್ತಕ್ಕಂಥದ್ದು. ಈ ಕಾಂಗ್ರೆಸ್ ಗೌರ್ಮೆಂಟು ಎಷ್ಟು ಅನ್ಯಾಯ ಮಾಡಿದೆ ಅಂತಂದ್ರೆ, ನಾವು ತುತ್ತು ನುಂಗಲಾರ್ತಕ್ಕಂಥ ಅನ್ಯಾಯ ಮಾಡಿದೆ. ತುತ್ತನ್ನು ನುಂಗಲಾರ್ತಕ್ಕಂಥ ಅನ್ಯಾಯ ಮಾಡಿದೆ. ನಮ್ಮ ಅನ್ಯಾಯ ಇವತ್ತು ಅವರಿಗೆ ಏನಪ್ಪಾ ಅಂತಂದ್ರೆ ತಿಳ್ಕೊಳ್ತಕ್ಕಂಥದ್ದು. ನಮ್ಮ ಅನ್ಯಾಯ ಏನು ಮಾಡಿದಾರೆ ನಮಗಂತ ಹೇಳಿ ಅವರು ಬಹಳ ವಿಚಾರ ಮಾಡ್ತಕ್ಕಂಥದ್ದು. ಇವತ್ತ 59 ಜಾತಿಗಳನ್ನು ಸೇರಿಸಿ ಇವತ್ತ 5% ಮೀಸಲಾತಿಯನ್ನು ನಮಗೆ ಕೊಟ್ಟಿದ್ದಾರೆ. 59 ಜಾತಿಗಳು ಸೇರಿ ನಾವು ಎಷ್ಟಂತ ಅನ್ಸ್ಕೋಬೇಕು. ಇವತ್ತ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಕೃಷ್ಣ ಒಡೆಯ ರಾಜರವರ ಒಂದು ಕಾಲ್ಮನದಲ್ಲಿ ನಮ್ಮವರು ಇವತ್ತ ನಮ್ಮ ಒಂದು ಕಷ್ಟ ದುಃಖಗಳು ನೋಡ್ಲಾರ್ದೆ, ನಮ್ಮ ಒಂದು ಶ್ರಮವನ್ನು ನೋಡ್ಲಾರ್ದೆ, ಮೈ ಮೇಲನೆ ಬಟ್ಟೆ ಇಲ್ಲದಂತ ಒಂದು ಜೀವಿಸಿರ್ತಕ್ಕಂಥ ನಮ್ಮ ಸಮಾಜ ಇವತ್ತ ಒಂದು ಹೊತ್ತಿಗೆ ಕೂಳಿಗೋಸ್ಕರ ಇವತ್ತ ಕಲ್ಲನ್ನೇ ಕಲ್ಪವೃಕ್ಷವನ್ನು ಮಾಡ್ಕೊಂಡು ಕಲ್ಲನ್ನೇ ಇವತ್ತ ನಂಬಿಕೊಂಡು ಇವತ್ತ ಜೀವಿಸಿರ್ತಕ್ಕಂಥ ನಮ್ಮ ಸಮಾಜವನ್ನು ಇವತ್ತು ಅನ್ಯಾಯ ಮಾಡಿದ್ದಾರೆ. ಅಂತ ಒಂದು ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಮ್ಮ ಕಷ್ಟ ದುಃಖಗಳು ನೋಡದೆ
ಅವರು ನಮಗೆ ಇವತ್ತ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. SC ಕೆಟಗರಿಯಲ್ಲಿ ಮೀಸಲಾತಿ ಕೊಟ್ಟಿರ್ತಕ್ಕಂಥ ಒಂದು ಕೃಷ್ಣ ಒಡೆಯ ರಾಜ್ ಅವರಿಗೆ ಇವತ್ತ ನಾವು ಬಹಳ ನೆನವನ್ನು ಮಾಡ್ಕೋಬೇಕಾಗುತ್ತೆ ಈ ಸಮಯದಲ್ಲಿ. ಅದಕ್ಕೋಸ್ಕರನೇ ಇವತ್ತ ಕಾನೂನಲ್ಲಿ ಏನ್ ಹೇಳ್ತದೆ ಅಂತಂದ್ರೆ 2011ರಲ್ಲಿ ನಾವು ಜಾತಿ ಸಂಯೋಜಕರಾಗಿರ್ತಕ್ಕಂಥ ಕಪಿಲ ಮನೋಹರ್ ಅವರನ್ನ ಡೆಲ್ಲಿಯಿಂದ ಕರೆಸಿಬಿಟ್ಟು ಈ ಬೆಂಗಳೂರಲ್ಲಿ ಇವತ್ತ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ನಾವು. ಅವರು ಕಾನೂನು ಸಕಾರಾತ್ಮಕ ಇವತ್ತ ಲಾ ಬುಕ್ ಅನ್ನು ತೆಗೆದು ನೋಡಿದಾಗ ಆ ಕಾನೂನಲ್ಲಿ ಏನಿರ್ತದಪ್ಪ ಅಂತಂದ್ರೆ ಇವತ್ತ ಯಾವುದೇ ಮೀಸಲಾತಿಯಲ್ಲಿ ಇವತ್ತ ನಾವು ಬಂದಿರತಕ್ಕಂಥ ಜನಾಂಗದವರವರು ಮೀಸಲಾತಿ ಸಿಕ್ಕಿರ್ತಕ್ಕಂಥ ಜನಾಂಗದವ್ರನ್ನ ಇವತ್ತ ಮೀಸಲಾತಿಯಿಂದ ಇವತ್ತ ಹೊರಗಡೆ ಕಳಿಸ್ಬೇಕು ತೆಗೆದು ಹಾಕ್ಬೇಕಪ್ಪ ಅಂತಂದ್ರೆ ಕಾನೂನಲ್ಲಿ ಏನಿದೆಪ್ಪ ಅಂತಂದ್ರೆ 75% ಅನ್ನು ಡೆವಲಪ್ ಆಗಿರ್ಬೇಕು ಅವರು 75%. ಅದಕ್ಕೆ ಕಪಿಲ ಮನೋಹರ್ ಅವರು ಹೇಳಿದ್ರು ಇವತ್ತ ಬೋವಿ ಬಂಜರು ಕೊರಮ ಕೊರ್ಚೆ ಜನಾಂಗದವ್ರ ಮೀಸಲಾತಿನಿಂದ ತೆಗಿಲಿಕ್ಕೆ ಇವತ್ತ ಆಗುದಿಲ್ಲ. ಸದಾಶಿವ ಆಯೋಗ ಹೋರಾಟ ಏನು ಇವತ್ತಿನ ಹಮ್ಮಿಕೊಂಡಿದ್ರಿ, ಇವತ್ತ ನಿಮ್ದು ಅದು ಸಲ್ಲದು. ಯಾಕಂದ್ರೆ ಅವರು 75% ಆಗಿಲ್ಲ, ಇನ್ನು 25%ಗೆ ಬಂದಿಲ್ಲ, 75% ಎಲ್ಲಿ ಅಂತೇಳಿ ಅಲ್ಲೆಲ್ಲ ಪರಿಶೀಲನೆ ಮಾಡಿದಾಗ ಗೊತ್ತಾಯ್ತು. ಅವಾಗ ಅವರು ಹೋರಾಟ ಇವತ್ತ ಎಷ್ಟು ಎಚ್ಚೆತ್ತುಕೊಂಡಿದಾರಪ್ಪ ಅಂತಂದ್ರೆ ನಮ್ಮ ಎಡ ಪಂಥದವರು ಬಡ ಪಂಥದವರು ನಮ್ಮ ಸ್ನೇಹಿತರು ಇವತ್ತ ಒಂದು ಕಪಿಲ ಮನೋಹರ್ ಅವರ ರಾಷ್ಟ್ರೀಯ ಅಧ್ಯಕ್ಷರು ಜಾತಿಸಹಜರಾಗಿರ್ತಕ್ಕಂಥ ಅವ್ರ ಮಾತನ್ನು ಕೇಳಿ ಆ ಸಂವಿಧಾನ ಬುಕ್ಕವನ್ನು ಓದಿದಾಗ ಅವ್ರು ಹೇಳಿದಾಗ ಇವತ್ತು ಅಲ್ಲಿಂದ ಇವತ್ತ ಸದಾಶಿವ ಆಯೋಗವನ್ನು ಬಿಟ್ಟು ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ನಿಧಾನವಾಗಿ ಪರ್ಸೆಂಟೇಜ್ ಬಂದ್ರು. ಎಲ್ಲಿಗೆ ಬಂದ್ರು? ಮೀಸಲಾತಿಯಲ್ಲಿ ನಮಗೆ ಆಗಿರ್ತಕ್ಕಂಥ ವಿಶೇಷವನ್ನು ಒಂದು ಮೀಸಲಾತಿನ ಕೊಡ್ಬೇಕು ಅಂತೇಳಿ ಸದಾಶಿವ ಆಯೋಗ ಹೋರಾಟ ಮಾಡಿದ್ರೆ ನಮ್ಗ ಮೀಸಲಾತಿ ಸಿಗುದಿಲ್ಲ, ನಮ್ಗ ನ್ಯಾಯ ಸಿಗುದಿಲ್ಲ ಅಂತೇಳಿ ಅನ್ಕೊಂಡು ಏನ್ ಮಾಡಿದ್ರು, ಇವತ್ತ ಮೀಸಲಾತಿ ಬಿಟ್ಟು ಇವತ್ತ ಒಂದು ಪರ್ಸೆಂಟೇಜ್ ಬಂದ್ರು. ಪರ್ಸೆಂಟೇಜ್ ಬಂದು ಇವತ್ತು ಏನ್ ಮಾಡಿದ್ರು ಸರ್ಕಾರ, ಬಿಜೆಪಿ ಸರ್ಕಾರದಲ್ಲಿ ಇವತ್ತು ಮಾಡಿರ್ತಕ್ಕಂಥ ಒಂದು ವಿಂಗಡಗಳನ್ನು ಅದನ್ನ ಅಷ್ಟೇ ಸೈಡಿಗೆ ಬದಿ ಒಟ್ಟಿಟ್ರು ಅವರು ಬಿಜೆಪಿ ಅವರು. ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಎಚ್ಚೆತ್ಕೊಡ್ತು. ಎಚ್ಚೆತ್ಕೊಂಡು ಏನ್ ಮಾಡಿತು, ಇವತ್ತು ಅನ್ಯಾಯ ಮಾಡಿದೆ ನಮ್ಗ. ಅನ್ಯಾಯ ಎಂತ ಅನ್ಯಾಯ ಮಾಡಿದಪ್ಪ ಅಂದ್ರೆ ನಿಮ್ಗೆ ಇವತ್ತ ಶೋಭೆ ತರ್ತಕ್ಕಂಥ ಅನ್ಯಾಯ ಅಲ್ಲದು. ನೀವು ಅರ್ಥ ಮಾಡ್ಕೋಬೇಕು. ರಾಜ್ಯ ಸರ್ಕಾರದ ಗೌರ್ಮೆಂಟ್ ಸರ್ಕಾರದವರೇ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ನಮ್ಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ನೀವು ಸ್ವಲ್ಪ ವಿಚಾರ ಮಾಡ್ಬೇಕಾಗಿದೆ. ಇದು ನಮ್ಮ ಬಡಪಾಯಿ ಇವತ್ತು ಮಾಡ್ತಕ್ಕಂಥ ನಿಮಗೆ ಸಲ್ಲದದು ಅನ್ಯಾಯ ಆಗಿರ್ತಕ್ಕಂಥದ್ದು ನೀವು ವಿಚಾರ ಮಾಡಿ ಮತ್ತೊಂದ್ಸರಿ ಇವತ್ತ ಪರಿಶೀಲನೆ ಮಾಡಿ. ನಮ್ಮ ಜನಾಂಗದ ಒಟ್ಟಿಪಾಡಿಗಾಗಿ ಇವತ್ತ ರಾಜ್ಯಗಳಿಗೆ ಹೋಗಿದ್ದಾರೆ, ಇವತ್ತ ದೇಶ ಸಂಚಾರ ಹೋಗಿದ್ದಾರೆ. ಇವತ್ತ ಊರಲ್ಲಿ ಇವತ್ತು ಸರಿ ಮಾಡ್ತಕ್ಕಂಥದ್ದು ನೀವು ಇವತ್ತು ನಮ್ಮ ಜನಾಂಗ ಕಡಿಮೆ ಇದೆ ಅಂತೇಳಿ ಇವತ್ತು ಸರಿಯಲ್ಲಿ ತೋರಿಸಿದ್ರಿ. ಇವತ್ತೆಲ್ಲರನ್ನ ಕರೆ ಇವತ್ತು ಮಾಡಿ ನಾವು ಎಲ್ಲರನ್ನ ಕರೆಸ್ತಾ ಇದ್ದೇವೆ. ಇವತ್ತು ಮತ್ತೊಂದು ಪುನಃ ರಚನೆ ಮಾಡ್ಕೊಂಡು ಇವತ್ತು ಸರಿವನ್ನು ಮಾಡಿ ನಮ್ಮ ಜನಸಂಖ್ಯೆ ಎಷ್ಟಿದೆ, ಜನಸಂಖ್ಯೆ ಇದಾರೆ ಅಂತೇಳಿ ಇವತ್ತನ್ನು ಪರಿಶೀಲನೆ ಮಾಡಿ ಇವತ್ತು ನೀವು ಮತ್ತೊಂದು ಸರಿ ಇವತ್ತು ಅದು ಕೊಟ್ಟಿರ್ತಕ್ಕಂಥದ್ದು ಇವತ್ತೇನು ಇವತ್ತ ಮೀಸಲಾತಿದೆ ಅದು ಹಿಂಪಡೆಯಬೇಕಾಗಿತ್ತು, ಹಿಂಪಡೆದು ಮತ್ತೊಂದ್ಸರಿ ಪರಿಶೀಲನೆ ಮಾಡಿ ನೀವು ಅದು ಮತ್ತೊಂದ್ಸರಿ ಪರಿಶೀಲನೆ ಮಾಡಿ ಮತ್ತೊಂದ್ಸರಿ ಮೀಸಲಾತಿಯನ್ನು ನೀವು ಕೊಡ್ತಕ್ಕಂಥದ್ದು ಕೆಲಸ ಮಾಡ್ಬೇಕು. ರಾಜ್ಯ ಸರ್ಕಾರದವರಿಗೆ ನಾವು ಮನೆ ಮಾಡ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತ ನಮ್ಮ ಸರ್ವೆಯನ್ನು ಮತ್ತೊಂದು ನೀವು ಪುನರ್ರಚನೆ ಮಾಡಿ ಸರ್ವೆ ಮಾಡ್ಲಿಕ್ಕೆ ಇವತ್ತು ನಿಮ್ಮ ಸರ್ಕಾರದಿಂದ ಆಫೀಸರ್ ಇವತ್ತು ಆದೇಶ ಮಾಡಿಕೊಡ್ಬೇಕು. ನೀವು ಎಲ್ಲ ನಮ್ಮ ಜನಾಂಗ ಎಲ್ಲೆಲ್ಲಿ ಹೋಗಿದ್ದಾರೆ, ಯಾವ ರಾಜ್ಯಕ್ಕೆ ಹೋಗಿದ್ದಾರೆ, ಯಾವ ಜಿಲ್ಲೆಗಳಿಗೆ ಹೋಗಿದ್ದಾರೆ, ಯಾವ ದೇಶಕ್ಕೆ ಹೋಗಿದ್ದಾರೆ ಅಂತೇಳಿ ಎಲ್ಲರೂ ನಾವು ಕರೆಸ್ತೀವಿ. ಆ ಜನಸಂಖ್ಯೆ ಎಷ್ಟಿದೆ ಅಂತ ಅನುಗುಣವಾಗಿ ನಾವೆಲ್ಲ ಪರಿಶೀಲನೆ ಮಾಡಿ ಸರ್ವೆ ಮಾಡಿ ಇವತ್ತ ಸಮಾಜಕ್ಕೆ ಇವತ್ತು ಮತ್ತೊಂದು ಸರಿ ಇವತ್ತ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ನಾವು ಒಂದು ಬೋವಿ ಜನಾಂಗದ ಸ್ವಾಮಿಗಳಾಗಿ ಇವತ್ತು ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ, ಕಳಕಳಿಯಿಂದ ಕೇಳ್ಕೊಳ್ತೇವೆ. ನಮಗೆ ಬಹಳ ಅನ್ಯಾಯ ಆಗಿದೆ, ನಾವು ಬಹಳ ಇವತ್ತು ಅನ್ಯಾಯ ಮಾಡಿದ್ರೆ ನೀವು ಅದು ಮತ್ತೊಂದ್ಸರಿ ನೀವು ಪರಿಶೀಲನೆ ಮಾಡಿ ಇವತ್ತು ನಮ್ಗೆ ನ್ಯಾಯ ಕೊಡ್ಬೇಕಂತ ಕೇಳಿಕೊಂಡು ಈ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾನೆ. ನ್ಯಾಯ ದಯವಿಟ್ಟು ನಮ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯವರ ಕಾಲದಲ್ಲಿ ಕೋಲಾರದಿಂದ 4,000 ಜನರು ಬಡ್ಡರು ಬಂದು ಅಲ್ಲಿ ಕನ್ನಂಬಾಡಿಯನ್ನು ಕಟ್ತಾರೆ. ಅಲ್ಲಿ ರಾಜ್ಯದ ಬಡ್ಜೆಟ್ 3 ಕೋಟಿ ಮತ್ತು ಕನ್ನಂಬಾಡಿ ಕಟ್ಟಲಿಕ್ಕೆ 3 ಕೋಟಿ. ಅಲ್ಲಿ 4,000 ಜನ ಬಂದು ತ್ಯಾಗ ಬಲಿದಾನಗಳಿಂದ ಕನ್ನಂಬಾಡಿಯನ್ನು ಕಟ್ಟಿರ್ತಾರೆ. ಸಂದರ್ಭ ಬಂದಾಗ ತುತ್ತು ಅನ್ನಕ್ಕೋಸ್ಕರ ಕಟ್ಟಿದ್ದಾರೆ. ಅದರಿಂದ ಏನು ಮಾಡಿದ್ರು ರಾಜರು, ಅಲ್ಲಿ ನಾಡು ಕೃಷ್ಣರಾಜ ಒಡೆಯರು ಇಡೀ ಇಂಡಿಯಾದಲ್ಲೇ ಪ್ರಪ್ರಥಮವಾಗಿ ನಮಗೆ ರಿಸರ್ವೇಷನ್ ಕೊಟ್ಟರು. ಯಾಕಂದರೆ ಅಷ್ಟು ತ್ಯಾಗ ಬಲಿದಾನಗಳಿಂದ ಕಟ್ಟಿರ್ತಕ್ಕಂಥ ಕನ್ನಂಬಾಡಿಯನ್ನು ಮತ್ತು ರಾಜ್ಯದ ಮೂಲ ಸೌಕರ್ಯಗಳನ್ನು ಕೂಡ ಅವರು ಬಹಳ ತ್ಯಾಗದಿಂದ ಕಟ್ಟಿದ್ದಾರೆ. ಅದಕ್ಕೆ ನಮ್ಮರಿಗೆ ರಿಸರ್ವೇಷನ್ ಕೊಟ್ಟರು. ಆಮೇಲೆ ಅವರಿಗೆ ನಮಗೆ ಹಿಂದೆ ರಾಜರು ಅಂತಂದರೆ ರಾಜ ಬೋಳುಗಳು ಅಂತ ಹೆಸರು ಕೊಟ್ಟರು. ಮತ್ತು ಆ ಕಾಲದಲ್ಲಿ ಎಲ್ಲೆಷ್ಟು ಜನಾಂಗದಿದ್ದರೂ ಕೂಡ ಅಡ್ಡಕ್ಕೆ ಪಲ್ಲಕ್ಕೆ ಓದಲಿಕ್ಕೆ ನಮ್ಮರಿಗೆ ಅವಕಾಶ ಕೊಟ್ಟಿದ್ರು. ಹಿಂಗಾಗಿ ರಿಸರ್ವೇಷನ್ ಕೊಟ್ಟಿದ್ದರು. ಅದರಿಂದ ಆಗ ತ್ಯಾಗ ಬಲಿದಾನಗಳಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ ವಿನ ಹಂಗೆ ಪಡ್ಕೊಂಡಿಲ್ಲ ನಮ್ಮವರು. ಅದರಿಂದ ಈಗ ಈ ಸರ್ಕಾರದಲ್ಲಿ ನಮ್ಮನ್ನು ವಂಚಿತರಾಗಿ
ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಹೋರಾಟಕ್ಕೆ ನಾವು ಇದ್ದಿದ್ದೇವೆ, ವಂಚಿತರನ್ನಾಗಿ ಮಾಡಬಾರದು ಅಂತೇಳಿ ನಮ್ಮ ಹೇಳಿಕೆ. ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಳ ಮೀಸಲಾತಿಯಲ್ಲಿ ನಮಗೆ ಸಿಗಬೇಕಾಗಿದ್ದಂಥ ಪಾಲು ಸಿಕ್ಕಿಲ್ಲ. ಕಾರಣ ಇಷ್ಟೇ, ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಸುಮಾರು ಜನಸಂಖ್ಯೆಯನ್ನು ಬಿಟ್ಟೋಗಿದೆ. ಕಾರಣ ನಮ್ಮ ಸಮುದಾಯ ಗೂಳೆ ಹೋಗುವಂಥ ಜನ, ಕಟ್ಟಡ ಕೆಲಸ ಮಾಡೋಂಥ ಜನ, ಕಲ್ಲೊಡಿಯಂಥ ಜನ, ಕೆಲಸ ಹುಡ್ಕೊಂಡು ಹೋಗಿ ಕೆಲಸ ಮಾಡೋಂಥ ಜನ. ಹಾಗಾಗಿ ಅವರು ಸರಿಯ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿಲ್ಲ. ಗೂಳೆ ಹೋಗೋ ಜನ ಇವತ್ತು ವಲಸೆ ಹೋಗ್ತಾರೆ. ಇವತ್ತು ವಲಸೆ ಹೋದ್ರೆ ಉಗಾದಿ ಹಬ್ಬಕ್ಕೆ ಒಂದಿನ ಬರ್ತಾರೆ, ಮತ್ತೆ ದಸರಾ ಹಬ್ಬಕ್ಕೆ ಒಂದ್ಸಾರಿ ಬರ್ತಾರೆ. 6 ತಿಂಗಳು ಊರುಗಳಲ್ಲಿ ಇರೋದಿಲ್ಲ ಅವರು. ಹಾಗಾಗಿ ಅವರ ದುಡಿಮೆ, ಅವರ ಬಡತನ ತಿಂತಾ ಇದೆ. ಕಡು ಬಡವರಾಗಿರೋದ್ರಿಂದ ಊಟಕ್ಕೂ ಕಷ್ಟ ಇದೆ, ವಿದ್ಯಾಭ್ಯಾಸನೂ ಕಡಿಮೆ ಇದೆ. ಹಾಗಾಗಿ ಮಕ್ಕಳನ್ನು ಓದಿಸೋಕೆ ಕಷ್ಟ ಆಗಿದೆ. ಸಣ್ಣ ಮಕ್ಕಳು ಸಮೇತ ಇವತ್ತು ಜೊತೆಯಲ್ಲಿ ಹಾಕೊಂಡೋಗಿ ಕಲ್ಲೊಡಿಯೋದು, ಮೊಂಡು ಕೆಲಸ ಮಾಡೋದು, ಈ ರೀತಿಯಲ್ಲಿ ಕೆಲಸ ಹುಡ್ಕೊಂಡು ಹೊರ ರಾಜ್ಯಗಳಿಗೆ ಹೋಗಿರೋಂಥವ್ರು, ಬೇರೆ ಜಿಲ್ಲೆಗಳಲ್ಲಿ ಹೋಗಿ ಕೆಲಸ ಮಾಡ್ಕೊಂಡಿರೋಂಥವ್ರು, ಅವ್ರು ಓದು ಬರೋ ಗೊತ್ತಿಲ್ಲದ ಕಾರಣ ಇವತ್ತು ಅವರು ಮಾಹಿತಿಯನ್ನ ಸರಿಯಾಗಿ ಒಳ ಮೀಸಲಾತಿಯಲ್ಲಿ ಕೊಟ್ಟಿಲ್ಲ. ಹಾಗಾಗಿ ಈ ಸರ್ವೆ ಸಂದರ್ಭದಲ್ಲಿ ಅವರು ಯಾರೋ ಊರುಗಳಲ್ಲಿಲ್ಲಂತ ಸಂದರ್ಭದಲ್ಲಿ ಹೋಗಿ ಸರ್ವೆ ಮಾಡಿದ್ದಾರೆ. ಹಾಗಾಗಿ ಈಗ ನಮಗೆ ಸರಿಯಾದ ಲೆಕ್ಕ ಸಿಕ್ಕಿಲ್ಲ. 2011ರಲ್ಲಿ 11 ಲಕ್ಷ ಇತ್ತು, 11,19,000 ಜನಸಂಖ್ಯೆ ಏನಿತ್ತು, ಇವತ್ತು 15 ವರ್ಷ ಕಳೆದ್ರು ಕೂಡ 11,29,300 ಜನಸಂಖ್ಯೆ ತೋರಿಸಿದ್ದಾರೆ. ಅಲ್ಲಿಂದ ನಮಗೆ ಇದುವರೆಗೂ 2011ರಿಂದ ಹಿಡಿದು 15ವರೆಗೂ ಜನಸಂಖ್ಯೆನೇ ಬೆಳೆದಿಲ್ಲ. ಅಂದ್ರೆ ಸಣ್ಣ ಹುಡುಗರು ಏನಾದ್ರು, 5 ವರ್ಷ ಹುಡುಗರು ಏನಾದ್ರು, 10 ವರ್ಷ ಹುಡುಗರು ಏನಾದ್ರು, 15 ವರ್ಷದಲ್ಲಿ ಇದ್ದಂತ ಹುಡುಗರು ಏನಾದ್ರು